ಬ್ರೇಕ್ಫಾಸ್ಟ್ ಉಪಹಾರ ಮಾಡೋದಕ್ಕೂ ರಾಜಕೀಯ ಗೊಂದಲಗಳಿಗೂ ಸಂಬಂಧನೇ ಇಲ್ಲ. ಮೊದಲೇ ಮಾತು, ರಾಜಕೀಯ ಗೊಂದಲ ಏನೂ ಇಲ್ಲ. ಇದರಲ್ಲಿ ಏನಾಗಿದೆ, ಕೆಲವು ಜನ DK ಶಿವಕುಮಾರ್ ಅವರ ಅಭಿಮಾನಿಗಳು ಅವರು ಮುಖ್ಯಮಂತ್ರಿ ಆಗಲಿ ಅಂತಾರೆ. ಅದು ಬಿಟ್ರೆ ಸ್ವತಃ DK ಶಿವಕುಮಾರ್ ಅವರೇ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಎಲ್ಲೂ ಹೇಳಿಲ್ವಲ್ಲ. ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಎದುರಿಗೆ ಯಾರು 2.5 ವರ್ಷ ಇದೇನು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇದು? ಇಸ್ ಇಟ್ ಎ ಬಿಸ್ನೆಸ್? ಇವೆಲ್ಲ ಆಗೋದಿಲ್ಲ. ಈಗಾಗಲೇ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಮತ್ತಿದು ಏನಿದ್ರು ಕರ್ನಾಟಕ ಕಾಂಗ್ರೆಸ್ ಅದೇನು ಪಕ್ಷ ಇದೆ, ಶಾಸಕಾಂಗ ನಾಯಕರನ್ನ ತೀರ್ಮಾನ ಮಾಡೋದು ಶಾಸಕರು ಮತ್ತು ಪಕ್ಷದ ವರಿಷ್ಠರು. ಹೀಗಾಗಿ ನನ್ನ ಪ್ರಕಾರ ಸಿದ್ದರಾಮಯ್ಯ ಈಗ ಇಳಿದು ಬಿಡುತ್ತಾರೆ ಅಂತ ಹೇಳಿದ್ರೆ ಅದು ತಪ್ಪು. ಅವ್ರನ್ನೆಲ್ಲ ನಾವು 5 ವರ್ಷದ ಕಾಲಕ್ಕಾಗಿ ಆಯ್ಕೆ ಮಾಡಿದ್ದೇವೆ. ಇನ್ನು 2.5 ವರ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ ಮತ್ತು ಮುಖ್ಯಮಂತ್ರಿಗಳಾಗಿರ್ತಾರೆ. ಏನು ಸ್ವಲ್ಪ ಗೊಂದಲ ಇತ್ತು, ಮಾಧ್ಯಮದವರು ಸ್ವಲ್ಪ ಹೆಚ್ಚು ಸೃಷ್ಟಿ ಮಾಡಿದ್ರು. ನಮ್ಮಲ್ಲಿ ಸ್ವಲ್ಪ ಮಾಡಿರ್ಬೋದು, ಆದರೆ ಹೆಚ್ಚು 90% ಸೃಷ್ಟಿಯಾಗಿದ್ದು ಮಾಧ್ಯಮಗಳಿಂದನೇ. ಹೀಗಾಗಿ ಮಾಧ್ಯಮಗಳೇ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಇನ್ಮೇಲೆ ಮುಖ್ಯಮಂತ್ರಿಗಳ ವಿಚಾರದ ಇದು ಮುಗಿದೋಯ್ತು. ಯಾಕಂದ್ರೆ ನಾಳೆ 8ನೇ ತಾರೀಕಿಂದ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ. ನಮ್ಮ ಮುಂದೆ ಇರುವಂಥ ಪ್ರಶ್ನೆ, ಈ ರಾಜ್ಯಕ್ಕೆ ಉಳಿದಿರುವ ಅವಧಿಗೆ ಒಳ್ಳೆ ಆಡಳಿತ ಕೊಡಬೇಕು. ಯಾವುದೇ ಸರ್ಕಾರ ಇರಲಿ, ಯಾರೇ ಮುಖ್ಯಮಂತ್ರಿ ಇರಲಿ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಈಗ ಫಾರ್ಚುನೇಟ್ಲಿ ಈ ವರ್ಷ ನಮಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಹಣಕಾಸಿನ ಕೊರತೆ ಇಲ್ಲ. ಭಾಳಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಯಾಕಂದರೆ ನಾನು ಆರ್ಥಿಕ ಸಲಹೆಗಾರ ಆಗಿದ್ದರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. GST ಸ್ವಲ್ಪ ರ್ಯಾಷನಲೈಸ್ ಮಾಡಿದರು, ಬಡವ್ರಿಗೆ ಒಳ್ಳೇದಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದೇ GST ಇದ್ದಿದ್ರೆ ನಮ್ಗೆ ಇನ್ನೂ ಒಂದು 15,000 ಕೋಟಿ ಜಾಸ್ತಿ ಬರ್ತಾ ಇತ್ತು ಕರ್ನಾಟಕಕ್ಕೆ ಟ್ಯಾಕ್ಸ್ ಕಲೆಕ್ಷನ್. ವಿ ಆರ್ ನಂಬರ್ 2 ಇನ್ ದ ಕಂಟ್ರಿ. ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ, 3rd ತಮಿಳುನಾಡು, 4th ಗುಜರಾತ್. ಹೀಗಾಗಿ ಆರ್ಥಿಕ ತೊಂದರೆ ಕರ್ನಾಟಕಕ್ಕಾಗಲ್ಲ, ಆಡಳಿತದ ಸಮಸ್ಯೆ ಇಲ್ಲ. ಆದರೆ ನಮ್ಮ ಮೇಲೆ ಜವಾಬ್ದಾರಿ ಭಾಳ ಇದೆ. ನಾವು ಒಳ್ಳೆ ಆಡಳಿತವನ್ನು ಕೊಡಬೇಕು. ಈಗ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಗೊಂದಲ ಯಾವುದೂ ಇಲ್ಲ ಮತ್ತು ಆ ಸ್ಥಾನ ಖಾಲಿ ಇಲ್ಲ. ಸಿದ್ದರಾಮಯ್ಯ ಮುಂದಿನ 2 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನಾವು 136 ಜನ ಇದ್ದೀವಿ. 136 ಯಾರೋ ನಾ ಹೇಳೋದು ಓನ್ಲಿ ಕಾಂಗ್ರೆಸ್. 8 ಜನ ಮಾಡಿ ಆಗಿರ್ಬೋದು, 10-12 ಜನ. ಏನು ತಪ್ಪಿದೆ ಅದರಲ್ಲಿ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು ಅಂತ ಯಾರು ಹೇಳಿದೀವ? ಆಗಲಿ, ಸಮಯ ಬಂದಾಗ ಆಗ್ತಾರೆ. ಆದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನನಗನ್ಸೋ ಮಟ್ಟಿಗೆ ಸಿದ್ದರಾಮಯ್ಯನವರು ಬದಲಾವಣೆ ಇಲ್ಲ. ಈಗ ಅವರ ಒಪ್ಪಂದ ಮಾಡ್ಕೊಂಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಹೀಗಾಗಿ ಮುಂದೆ ಏನಿರೋದು ನಮ್ದೆಲ್ಲ ಅಭಿವೃದ್ಧಿ ಕೆಲಸದ ಬಗ್ಗೆ ರಾಜ್ಯದ ಆಡಳಿತ ನೋಡಬೇಕಾಗಿದೆ ಹೊರತು ಇದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ಕುರ್ಚಿ ಕಾದಾಟ ಅವೆಲ್ಲ ಇಲ್ಲ. ಇನ್ಮೇಲೆ ಓನ್ಲಿ ಗಿವ್ ಎ ಗುಡ್ ಗವರ್ನೆನ್ಸ್ ಎಲ್ಲ. ಆದರೆ ಅನಾವಶ್ಯಕವಾಗಿ BJPಯವ್ರಿಗೆ ಆಡಳಿತದ ಪಕ್ಷದ ಮತ್ತು ಆಡಳಿತದ ವೈಖರಿಯ ಬಗ್ಗೆ ಟೀಕೆ ಮಾಡಬೇಕು ಹೊರತು ಅವನು ವಾಚ್ ಇಂಥ ಕಟ್ಕೊಂಡಿದ್ದಾನೆ, ಇಂಥ ಪ್ಯಾಂಟ್ ಹಾಕ್ಯಾನೆ, ಇಂಥ ಶರ್ಟ್ ಹಾಕ್ಯಾರ ಅಂದರೆ ದಟ್ ಮೀನ್ಸ್ ಅವ್ರಿಗೆ ವಿರೋಧ ಪಕ್ಷ ಆಗಿ ಮಾತಾಡಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಟ್ ಈಸ್ ನಾಟ್ ಎ ಇಶ್ಯೂ. ಅವರು ವಾಚ್ ಕಟ್ಕೊಂಡಿದ್ರೆ ಹೋಗಿ ಇದಕ್ಕೆ ಕೇಸ್ ಕೊಡಲಿ, ಅವರು ಬಿಲ್ ತೊಗೊಂಡಿದ್ದಾರೋ ಇಲ್ಲೋ ಅಂತೇಳಿ. ಅವೆಲ್ಲ ಮಾತಾಡೋದು ಸರಿಯಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.